ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಸಿರಿಧಾನ್ಯಗಳನ್ನು ಬಳಸಿ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಪೌಷ್ಟಿಕಾಂಶ ಸಿರಿಧಾನ್ಯಗಳಲ್ಲಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ನನ್ನ ಚಾನಲ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸು ನೋಡ್ಬೋದು. ನೋಡಿ, ಮಿಲೆಟ್ಸ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಪರುಗು, ಇದು ಬಂದ್ಬಿಟ್ಟು ಅರಕಲು, ನಂತರ ಇದು ಬಂದ್ಬಿಟ್ಟು ಕೂರಲು ಅಂತ ನೋಡಿ, ಇದು ಬರಗು ಅಂತ, ತೆಲುಗಲು ಒರಗಲು ಅಂತಾರೆ. ಇದನ್ನ ಒಂದೊಂದು ಅವರ್ ನೋಡಿ ನೆನೆಸಿಟ್ಕೋಬೇಕು. ಒಂದು ಅವರ್ ಇಲ್ಲ ಅಂದ್ರೆ ಒಂದು ಮುಕ್ಕಾಲು ಅವರ್ ನೆನೆಸಿಟ್ಕೋಬೇಕು. ನಾನು ಇದ್ರ ಜೊತೆ ಹೆಸರು ಬೇಳೆ ನೆನೆಸಿದ್ದೀನಿ, ಒಂದು ಕಪ್ ಆಗೋಷ್ಟು. ಇದು ಒಂದು ಮುಕ್ಕಾಲು ಕಪ್ಪು, ಇದು ಒಂದು ಕಪ್ಪು, ಇದು ಒಂದು ಕಪ್ ತೊಗೊಂಡಿದ್ದೀನಿ. ನೀವೆಲ್ಲ ಒಂದೊಂದು ಕಪ್ ಸೇರಿಸ್ಕೋಬೋದು. ಇದು ಜಾಸ್ತಿ ಆಗಿಬಿಡುತ್ತೆ, ಮತ್ತು ತಿನ್ನೋಕ್ಕೂ ಆಗೋಲ್ಲ, ಅಭ್ಯಾಸ ಇರಬೇಕಿತ್ತು ತಿಂದು. ಅದರಿಂದ ನಾನು ಎಲ್ಲ ಒಂದೊಂದು ಇಡೀ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಕುಕ್ಕರ್ಗೆ ನಾನು ನೆನೆಸಿಡೋಂಥ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಸಿರಿಧಾನ್ಯಗಳನ್ನ ನೋಡಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ನೀರೆಲ್ಲ ಸೋಸ್ಕೊಂಡು ಸೇರಿಸ್ಕೊಳ್ರಿ. ನಂತರ ನೀರು ಅದರಲ್ಲಿರೋದು ನೀರೆಲ್ಲ ಸೇರಿಸಿದ್ರೆ ನಮಗೆ ಅಳತೆ ಸಿಗಲ್ಲ. ನಿಮ್ಮ ಹತ್ರ ಇನ್ನೂ ಏನಾದರೂ ನವಣೆ ಆ ಥರ ಏನಾದರೂ ಇದ್ದರೆ ಅದು ನಮ್ಮ ಸಿರಿಧಾನ್ಯಗಳು ಸೇರಿಸ್ಕೋಬೋದು ನೀವು ಬೇಕಾದರೆ. ಇದನ್ನು ಮತ್ತು ನೋಡಿ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಟ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ನೀರು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1/4 ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರೆಲ್ಲ ನೀವು ಆಮೇಲೆ ಬೇಕಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ 1 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, 1 ವಿಸಲ್ ಆಗಿದ್ಮೇಲೆ ಚೆನ್ನಾಗಿ ಬೆಂದಿದೆ. ಇದು 1 ವಿಸಲ್ಗೆ ಚೆನ್ನಾಗಿ ಬೆಂದಿದೆ, ಯಾಕಂದರೆ ನಾವು ನೆನೆಸಿರ್ತಿರಲ್ಲ, ಅದರಿಂದ 1 ವಿಸಲ್ ಸಾಕು. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನಂತರ ಜೀರಿಗೆ ಸೇರಿಸ್ತಾ ಇದ್ದೀನಿ. ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಸಹ ಸೇರಿಸ್ಕೋಬೋದು. ಸಿರಿಧಾನ್ಯಗಳಲ್ಲೂ ಸಹ ನೀವು ಯಾವುದಾದ್ರೂ ಒಂದರಲ್ಲಾದರೂ ಸೇರಿಸ್ಕೋಬೋದು. ನಾನು 3 ವಿಧದಲ್ಲಿ ಸೇರಿಸಿದ್ದೀನಿ, 3 ಧಾನ್ಯಗಳು ಸೇರಿಸ್ಕೊಂಡಿದ್ದೀನಿ. ಮತ್ತು ನವಣೆ ಬರುತ್ತೆ, ಬೇರೆ ಬೇರೆ ಥರ ಎಲ್ಲ ಬರುತ್ತೆ. ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಆಗಲೇ ನಾವು ಮಿಲೆಟ್ಸ್ನ ಬೇಯಿಸ್ಕೊಳ್ಳೋವಾಗೆ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣದಾಗೆ ಪುಡಿ ಮಾಡಿರೋಂಥ ಕಾಳು ಮೆಣಸು ಸೇರಿಸ್ಕೊತಾ ಇದ್ದೀನಿ. ನಾವು ನಾರ್ಮಲ್ ಪೊಂಗಲ್ ಹೆಂಗೆ ಮಾಡ್ತಿರೋ ಅದೇ ರೀತಿಯೇ ಮಾಡೋದಿದ್ದನ್ನ. ನೀವು ಬೇಕಾದ್ರೆ ತರಕಾರಿ ಎಲ್ಲ ಕಟ್ ಮಾಡಿ ಉಪ್ಪಿಟ್ಟು ಥರ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ನೋಡಿ ನೀರು ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಇರೋದ್ರಿಂದ ಇದನ್ನು ನಾವು ಪೊಂಗಲ್ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮುದ್ದೆ ಥರ ಆಗಿರುತ್ತೆ ಅಲ್ವಾ, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಪೊಂಗಲ್ಗೆ ನೋಡಿ ನೀರು ಈ ರೀತಿ ಇರಬೇಕು. ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಖಾರ ಮತ್ತು ಉಪ್ಪು ನೋಡಿಕೊಂಡು ಸೇರಿಸ್ಕೋಬೋದು ಬೇಕಾದರೆ. ನಾನಿಲ್ಲಿ ಕೊನೆಯದಾಗಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದು ರೆಡಿಯಾಗಿದೆ ಪೊಂಗಲು. ಬಿಸಿನಲ್ಲೇ ತಿನ್ನಬೇಕು, ಆರದೆ ತಿನ್ನೋಕ್ಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಹೆಸರುಬೇಳೆ ಸಹ ಹಾಗೆಯೇ ಹಾಕ್ಕೋಬೋದು, ನೆನೆಸಿ ಬೇಕಾದ್ರೂ ಹಾಕ್ಕೋಬೋದು. ಯಾವ ರೀತಿ ಹಾಕಿದ್ರು ಅದು ಪರ್ಫೆಕ್ಟಾಗಿ ಬರುತ್ತೆ. ಇದು ಪರ್ಫೆಕ್ಟ್ ಕಂಟೆಸ್ಟಿ. ನೀವು ಸಹ ಟ್ರೈ ಮಾಡಿದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಿರಿಧಾನ್ಯಗಳು ನವಧಾನ್ಯಗಳಿಗಿಂತ ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕಾಂಶ, ಶಕ್ತಿ ಜಾಸ್ತಿ ಇದರಲ್ಲಿ. ಆಗಿನ ಕಾಲದಲ್ಲೆಲ್ಲ ಇದೇ ಗಂಜಿ ಮಾಡ್ಕೊಂಡು ತಿಂತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿತ್ತು. ನೀವು ಸಹ ಟ್ರೈ ಮಾಡಿ. ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.